ಅರಸು ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು 2792 ದಿನ ಮುಖ್ಯಮಂತ್ರಿ ಆಗಿರುವ ಮುಖಾಂತರ ಸಮ ಆಗಿದೆ. ದಿವಂಗತ ದೇವರಾಜು ಅರಸು ಅವರು ಕೂಡ 2792 ದಿನ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅದನ್ನ ಈಕ್ವಲ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಅರಸು ದಾಖಲೆ ಸಮ. ಇನ್ನು ನಾಳೆಯಿಂದ 6 ರೆಕಾರ್ಡ್ ಬ್ರೇಕ್ ಆಗುತ್ತೆ. ಸಿದ್ದರಾಮಯ್ಯ ಐತಿಹಾಸಿಕ ದಾಖಲೆಯನ್ನು ಮಾಡಲಿದ್ದಾರೆ. ರಾಜ್ಯದ ಮಟ್ಟಿಗೆ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಆದಂಥವ್ರು ಇದ್ದಾರೆ, 25 ವರ್ಷ ಎಲ್ಲ ಮುಖ್ಯಮಂತ್ರಿ ಆದಂಥವ್ರು ಇದ್ದಾರೆ. ಆದರೆ ನಮ್ಮ ರಾಜ್ಯದ ಮಟ್ಟಿಗೆ 7 ವರ್ಷ 239 ದಿನ ಮಾಡಿರುವಂಥದ್ದೇ ಒಂದು ರೆಕಾರ್ಡು. 2 ಬಾರಿ ಸಿಎಂ, 2 ಬಾರಿ DCM, 2 ಬಾರಿ ವಿಪಕ್ಷ ನಾಯಕರಾಗಿದ್ದಾರೆ. ಲೆಕ್ಕ ಹಾಕಳಿ. ಸಿದ್ದರಾಮಯ್ಯನವರ ರಾಜಕೀಯ ಹಿಡಿತ, ಆ ಪ್ರಭುತ್ವ, ಚಾಣಾಕ್ಷತನ, ಆ ವರ್ಚಸ್ಸು, ಆ ರಾಜಕೀಯ ಸ್ಥಿರತೆ ಎಷ್ಟು ಮಟ್ಟಿಗಿದೆ ಅಂತ. ಒಟ್ಟು 16 ಬಾರಿ ಇದುವರೆಗೂ ಆಯವ್ಯಯವನ್ನ ಮಂಡಿಸಿರುವಂಥದ್ದು. ಆ ದಾಖಲೆ ಕೂಡ ಸಿದ್ದರಾಮಯ್ಯನವರ ಹೆಸರಿನಲ್ಲೇ ಇದೆ. ನಾಳೆಯಿಂದ ಅರಸು ದಾಖಲೆಯನ್ನ ಮುರಿಯಲಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಮುಖಾಂತರ ರಾಜ್ಯದಲ್ಲಿ ಅತಿ ಸುದೀರ್ಘವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಲ್ಲಿ ಅಗ್ರಗಣ್ಯರಾಗಲಿರುವಂಥದ್ದು ಸಿದ್ದರಾಮಯ್ಯನವರು. ಅತಿ ಹೆಚ್ಚು ದಿನ ರಾಜ್ಯದ ಚುಕ್ಕಾಣಿ ಹಿಡಿದ ಗರಿಮೆ. 17ನೇ ಬಾರಿಗೆ ಬಜೆಟ್ ಮಂಡನೆಗೂ ಕೂಡ ಸಿದ್ದರಾಮಯ್ಯನವರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಗಣ್ಯರು ಆಪ್ತರಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಒಟ್ಟಿನಲ್ಲಿ ಒಂದು ಪ್ರಬಲ ಸ್ಥಾನದಲ್ಲಂತೂ ಇದ್ದೇ ಇರ್ತಾರೆ ಸಿದ್ದರಾಮಯ್ಯನವರು. ಆ ಕಾರಣಕ್ಕೋಸ್ಕರನೇ 2 ಬಾರಿ ಫಸ್ಟ್ ಅವರು DCM ಆಗಿದ್ದು, ಅಂದರೆ ಮಂತ್ರಿ ಆಗಿದ್ರು. ಅದಾದಮೇಲೆ 2 ಬಾರಿ DCM ಆಗಿದ್ರು. ಮೊದಲ ಬಾರಿಗೆ ಅವರು ಬಜೆಟನ್ನು ಮಂಡಿಸಿದ್ದು 94ನಲ್ಲಿ ದೇವೇಗೌಡರ ಕಾಲದಲ್ಲಿ. ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ರು 94ನಲ್ಲಿ. ಅದಾದ ನಂತರ ಪ್ರತಿಪಕ್ಷ ನಾಯಕರಾಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು. ರಾಜ್ಯ ರಾಜಕಾರಣದಲ್ಲಿ ಯಾವ್ಯಾವೆಲ್ಲ ಸ್ಥಾನಮಾನಗಳಿರ್ತವೆ ಅದೆಲ್ಲವನ್ನೂ ಕೂಡ ಮಾಡಿರುವಂಥವರು ಸಿದ್ದರಾಮಯ್ಯನವರು. ಏನೇನಿರುತ್ತೆ ಹೇಳಿ ರಾಜ್ಯ ರಾಜಕಾರಣದಲ್ಲಿ? ಒಂದು ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು, ಜನತಾದಳದ ಅಧ್ಯಕ್ಷರಾಗಿದ್ರು, JDSನ ರಾಜ್ಯಾಧ್ಯಕ್ಷರಾಗಿದ್ದಂಥವ್ರು ಸಿದ್ದರಾಮಯ್ಯನವರು. ಸೊ ಫುಲ್ಫಿಲ್ ಅವರು ರಾಜ್ಯ ರಾಜಕಾರಣದಲ್ಲಿ. ನನಗೆ ಪೂರ್ಣಾವಧಿ CM ಆಗುವಂತ ವಿಶ್ವಾಸವಿದೆ, ಆದರೆ ಎಲ್ಲವೂ ಹೈಕಮಾಂಡ್ ತೀರ್ಮಾನ. ಮೈಸೂರಿನಲ್ಲಿ CM ಸಿದ್ದರಾಮಯ್ಯನವರ ಹೇಳಿಕೆ. ಅಂದರೆ ನಾನಂತೂ ಅಧಿಕಾರ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ, ಆದರೆ ಹೈಕಮಾಂಡ್ ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ಅವ್ರ ತೀರ್ಮಾನ. ನೋಡಿ, ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಎಷ್ಟರ ಮಟ್ಟಿಗೆ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂಥ ಕೆಲಸ ಕೂಡ ಆಯ್ತಿಲ್ಲ. ನನಗೆ ದಾಖಲೆ ಮುರಿಬೇಕು ಅಂತೇನಿಲ್ಲ, ಇದೊಂದು ಕಾಕತಾಳೀಯ ಅಷ್ಟೇ. ಅರಸು ಕಾಲಘಟ್ಟ ಬೇರೆ, ನನ್ನ ಕಾಲಘಟ್ಟ ಬೇರೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಜನರ ಆಶೀರ್ವಾದದಿಂದ CM ಆಗಿದ್ದೇನೆ, ಜನರ ಕೆಲಸ ಮಾಡೋದು ನನಗೆ ತುಂಬ ಖುಷಿ. ಮೈಸೂರಿನಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್. ಯಾವುದೋ ದಾಖಲೆಗಳನ್ನು ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ, ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ, ಸಮ ಮಾಡ್ತಕ್ಕಂಥ ಅವಕಾಶ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ. ಅದು ಮತ್ತೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದವ್ರು ಚೀಫ್ ಮಿನಿಸ್ಟರ್ ಹೆಂಗೆ? ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ತೃಪ್ತಿ ಇದೆ, ಯಾಕೆಂದ್ರೆ ಜನರ ಕೆಲಸ ಮಾಡೋದೇ ಖುಷಿ. ರಾಜಕಾರಣ ಅಂದ್ರೇನು? ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು, ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು. ಅದೇನೇ ಪೂರ್ಣಾವಧಿ CM ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅವರೇ 5 ವರ್ಷ CM ಆಗಿರ್ತಾರೆ ಅಂತ ಭಾವಿಸಿದ್ದೇವೆ. ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಅವರೇ 5 ವರ್ಷ CM ಆಗಿರ್ತಾರೆ ಅಂತ ಭಾವಿಸಿದ್ದೇವೆ ಅಂತ ಹೇಳುವ ಮುಖಾಂತರ ಸಿದ್ದರಾಮಯ್ಯನವರ ಪರವಾಗಿ ಅವರ ಬಲಗೈ ಬಂಟ ಅನ್ನುವ ರೀತಿಯಲ್ಲೇ ಗುರ್ಸ್ಕೊಂಡಿರುವಂತ ಸತೀಶ್ ಜಾರಕಿಹೊಳಿ ಅವರು ಬ್ಯಾಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ CM ಆಗಿದ್ರೆ ಒಳ್ಳೆಯದು ಅಂತ ನಮ್ಮ ಭಾವನೆ ಅಂತ ಹೇಳಿದ್ರು. ಮುಂದಿನ ಬಜೆಟ್ ಸಿದ್ದರಾಮಯ್ಯ ಅವರೇ ಮಂಡಿಸ್ತಾರೆ. ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ಅವರ ಪರವಾಗಿ. ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ.
ಸೊ ಒಳ್ಳೆಯದು, ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 5 ವರ್ಷ ನಾವೆಲ್ಲ ಭಾಷಿದ್ದೀವಿ, ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ, ಇನ್ನು ಅರ್ಧ ಇದ್ದರೆ ಒಳ್ಳೆಯದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನದ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೆಯದಂತ ನಮ್ಮ ಭಾವನೆ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು, ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇದು ರೈತ ಸಿಎಂ ಸಿದ್ದರಾಮಯ್ಯನವರು ದೇವರಾಜು ಅರಸು ಅವರ ದಾಖಲೆ ಮುರಿದ್ರೆ ಆತ ಬಿಜೆಪಿ ಹಾಗೂ ಜೆಡಿಎಸ್ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದೆ. ಪ್ರತಿಪಕ್ಷ ಅಲ್ವಾ, ಬರೀ ಕಿಡಿಕಾರೋದೇ ಕೆಲಸ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಜೆಡಿಎಸ್ ಕರ್ನಾಟಕದ ಸುದೀರ್ಘ ಅವಧಿಯ ಸಿಎಂ ಅಂತ ದಾಖಲೆ ಮಾಡಿದವರ ಕಾಲದಲ್ಲೇ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದು, ಕೋಮು ಘರ್ಷಣೆಗಳು ಅಧಿಕವಾಗಿದ್ದು, ಅತಿ ಹೆಚ್ಚು ರೈತರು ಸೂಸೈಡ್ ಮಾಡಿಕೊಂಡಿದ್ದು ಹಾಗೂ ಜನಸಾಮಾನ್ಯರ ಬದುಕು ನರಕ ಮಾಡಿದ್ದು ಇದೇ ಸರ್ಕಾರ ಅಂತ ಸಿದ್ದರಾಮಯ್ಯನವರನ್ನ ಕುಟುಕಿದೆ ಜೆಡಿಎಸ್ನವ್ರು ಬಿಡ್ತಾರಾ? ಇನ್ನು ಅವರ ಪಕ್ಷದಲ್ಲೇ ಸೇವೆಯನ್ನ ಸಲ್ಲಿಸಿದ್ರು ಕೂಡ ಅದು ಯಾವುದು ಲೆಕ್ಕಕ್ಕಿಲ್ಲ. ಒಟ್ಟಿನಲ್ಲಿ ವಿರೋಧ ಪಕ್ಷ ವಿರೋಧ ಮಾಡಬೇಕು. ಇನ್ನೊಂದು ಕಡೆ ಬಿಜೆಪಿ ಕೂಡ ಎಕ್ಸ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಭಯೋತ್ಪಾದಕರಿಗೆ ಪೂರಕ ವಾತಾವರಣ ಕಲ್ಪಿಸಿ ಮಕ್ಕಳಿಗೆ ಹುಳ ಇರುವಂತ ಊಟ ಹಾಕಿಸಿದ್ದು ಇವರೇ. ಬರ ಹಾಗೂ ನೆರೆ ನಿರಾಶ್ರಿತರಿಗೆ ಪರಿಹಾರ ನೀಡದೆ ವಂಚನೆ ಎಸಗಿದ್ದಂಥವರು ಕೂಡ ಇವರೇ. ಮತಾಂತರ ಕೇಸ್ ವಜಾ ಮಾಡಿ ಗುತ್ತಿಗೆದಾರರ ಬಳಿ 60% ಕಮಿಷನ್ಗೆ ಕೈಚಾಚಿದ್ದು ಸೇರಿದಂತೆ ಅನೇಕ ಸಾಧನೆಗಳು ನಿಮ್ಮ ಮುಂದೆ ಇದಾವೆ ಅಂತ ವ್ಯಂಗ್ಯವಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ನಮ್ಮ ರಾಜ್ಯದ ಮಟ್ಟಿಗೆ ಇದೊಂದು ವಿಶೇಷ, ಯಾಕೆಂದ್ರೆ ರಾಜ್ಯದಲ್ಲಿ ಯಾರು ಕೂಡ ಬರೀ 7 ವರ್ಷ 239 ದಿನವನ್ನು ಕೂಡ ದಾಟಕ್ಕಾಗಿರ್ಲಿಲ್ಲ ಅಂತ. ಬಿಕಾಸ್ ಬೇರೆ ಬೇರೆ ರಾಜ್ಯಗಳಲ್ಲಿ, ಹಾಗೆ ನಾರ್ತ್ ಇಂಡಿಯಾ ಆಗಲಿ, ಈವನ್ ಸೌತ್ ಇಂಡಿಯಾದಲ್ಲೂ ಕೂಡ 15 ವರ್ಷ 18 ವರ್ಷ ಈ ರೀತಿಯಾಗೆಲ್ಲ ರೆಕಾರ್ಡ್ ಮಾಡಿರುವಂಥದ್ದನ್ನೆಲ್ಲ ನೋಡಿದ್ದೀವಿ. ಈಗ ರಾಜ್ಯದ ಮಟ್ಟಿಗೆ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರು ನಾಳೆ ಆ ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡ್ತಾ ಇದಾರಲ್ಲ. ಸೊ ಯಾವ್ಯಾವ ರೀತಿಯಾದಂಥ ಒಂದು ಖುಷಿ ಇದೆ, ಮತ್ತೊಂದು ಕಡೆ ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ವ್ಯಂಗ್ಯ ಕೂಡ ಆಗ್ತಾ ಇದೆ. ಪೃಥ್ವಿರಾಜ್, ನಿಶ್ಚಿತವಾಗಿಯೂ ಕೂಡ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮಹತ್ವದ ಹೆಗ್ಗಳಿಕೆಗೆ ಪಾತ್ರ ಆಗ್ತಿರತಕ್ಕಂಥ ಸಂದರ್ಭ ಬಂದೊದಗಿದೆ. ಇವತ್ತು ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ನಾಳೆ ದೇವರಾಜ ಅರಸು ಅವರ ಸುದೀರ್ಘ ಅವಧಿಯ ಸಿಎಂ ಅನ್ನುವಂಥ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ 2792 ದಿನಗಳ ಕಾಲ ಸಿಎಂ ಆಗಿ ಆಳ್ವಿಕೆನ ನಡೆಸಿದ್ದಾರೆ. ಅಂದ್ರೆ ಇವತ್ತಿಗೂ ಸೇರಿ ನಾಳೆ ಅದನ್ನ ಮುರಿಯುವಂತ ಒಂದು ಸಂದರ್ಭ ಎದುರಾಗಿದೆ. ಅಂತ ಒಂದು ಸಂದರ್ಭದಲ್ಲಿ ಸಹಜವಾಗಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ಣಾವಧಿಯ ಸಿಎಂ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನ ಸಿಎಂ ಆಪ್ತರು ಕೊಡ್ತಾ ಇದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕೋಡಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ ಅನ್ನುವ ರೀತಿಯಲ್ಲಿ ನಾವು ಭಾವಿಸ್ತಾ ಇದ್ದೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ 5 ವರ್ಷ ಸಿಎಂ ಆಗುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಾಂಗ್ರೆಸ್ನಲ್ಲಿ ಜಟಾಪಟಿ ಇತ್ತು, 2.5 ವರ್ಷದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿತಾರೆ ಅನ್ನುವಂಥ ಚರ್ಚೆಗಳಿತ್ತು. ಅದು ಡಿಸೆಂಬರ್ ಮತ್ತು ನವೆಂಬರ್ ವೇಳೆಗೆ ಬದಲಾಗ್ತಾರೆ ಅನ್ನುವಂಥದ್ದಿತ್ತು. ನಂತರದಲ್ಲಿ ಸಂಕ್ರಾಂತಿಯ ವೇಳೆಗೆ ಆದರೂ ಬದಲಾವಣೆ ಆಗಬಹುದು ಅನ್ನುವಂಥ ಒಂದು ಚರ್ಚೆಗಳು ಉದ್ಭವವಾಗಿತ್ತು. ಆ ಒಂದು ಚರ್ಚೆಯನ್ನ ಈಗ ಮತ್ತೆ ತಳ್ಳಿ ಹಾಕುವಂತ ಒಂದು ಕೆಲಸವನ್ನ ಇವತ್ತಿನ ದಿನವೇ ಸಿಎಂ ಸಿದ್ದರಾಮಯ್ಯನವರು ಮತ್ತು ಅವರ ಆಪ್ತರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು 17ನೇ ಬಜೆಟ್ ಅಂದ್ರೆ ಮುಂಬರುವ ಬಜೆಟ್ ಅನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾರೆ, ಆ ಒಂದು ವಿಶ್ವಾಸ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಇದು ಸಹಜವಾಗಿ ಇವತ್ತಿನ ರಾಜಕಾರಣದಲ್ಲಿ ಎಲ್ಲ ಒಂದು ಕಡೆ ಮಹತ್ವದ ಬೆಳವಣಿಗೆ ಅಂತ ಹೇಳ್ಬಹುದು. ಜೊತೆಗೆ ಏನು ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಆಗಿ ಮುಂದುವರಿಸ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಿತ್ತಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಪ್ತರು ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಒಂದು ನಿಂತಿದ್ದಾರೆ, ಅವರ ಜೊತೆಗೆ ಇದ್ದಾರೆ, ಜೊತೆಗೆ ಅವರ ಒಂದು ನಾಯಕತ್ವವನ್ನೇ ಅವರು ಬಯಸ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳು ಕೂಡ ಈಗ ಮತ್ತೆ ಬರ್ತಾ ಇರತಕ್ಕಂಥದ್ದು. ಹೈಕಮಾಂಡ್ ಯಾವ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ಅನ್ನುವಂಥ ಹೇಳಿಕೆನ ಸಿದ್ದರಾಮಯ್ಯನವರು ಕೊಟ್ಟರಾದ್ರೂ ಕೂಡ ಅವರ ಆಪ್ತರು ಮಾತ್ರ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ಹೇಳಿಕೆನ ಕೊಡ್ತಾ ಇದ್ದಾರೆ. ಇದು ಒಂದು ಭಾಗ ಆದ್ರೆ, ಇನ್ನೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಸಿದ್ದರಾಮಯ್ಯನವರ ಈ ಒಂದು ದಾಖಲೆಯ ಅವಧಿಯ ವೇಳೆ ಒಂದಿಷ್ಟು ಕಾಲೆಳೆಯುವಂತ ಕೆಲಸವನ್ನು ಮಾಡ್ತಾ ಇದೆ. ಸರ್ಕಾರದ ವೈಫಲ್ಯಗಳನ್ನೇ ಗುರುತಿಸಿ ಅದನ್ನೇ ಉಲ್ಲೇಖ ಮಾಡಿ ಟ್ವೀಟ್ ಅನ್ನು ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮಾಡಿರ್ತಕ್ಕಂಥದ್ದು. ಅಂದ್ರೆ ಸರ್ಕಾರ ಯಾವ ರೀತಿಯಾಗಿ ಕೆಲವೊಂದು ವಿಚಾರದಲ್ಲಿ ಎಡವಿತ್ತು ಅದನ್ನ ಪ್ರಸ್ತಾಪ ಮಾಡಿ ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಸಾಧನೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿ ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಇದು ಒಂದು ಭಾಗ ಆದ್ರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಕೂಡ
ಕೂಡ ಬೇರೆ ಬೇರೆ ಭಾಗದಲ್ಲಿ ಈ ಒಂದು ಮಹತ್ವದ ದಿನವನ್ನ ಸಂಭ್ರಮಾಚರಣೆ ಮೂಲಕವಾಗಿ ಆಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೆಲಮಂಗಲ ಇರಬಹುದು, ಹಾಗೆ ಬೇರೆ ಬೇರೆ ಜಿಲ್ಲೆಯಲ್ಲಿಯೂ ಕೂಡ ಔತಣಕೂಟವನ್ನು ಕೂಡ ಏರ್ಪಡಿಸಿರ್ತಕ್ಕಂಥದ್ದು. ಅಂದ್ರೆ ಸಿದ್ದರಾಮಯ್ಯನವರ ಅಭಿಮಾನಿಗಳಿರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರಿರ್ಬೋದು, ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ರಕ್ತದಾನ ಶಿಬಿರ ಇರಬಹುದು, ಹಾಗೆ ನಾಟಿ ಕೋಳಿಯ ಬಾಡೂಟ, ಈ ರೀತಿಯ ಕಾರ್ಯಕ್ರಮಗಳ ಮೂಲಕವಾಗಿ ಸಿದ್ದರಾಮಯ್ಯನವರು ಮಹತ್ವದ ಮೈಲಿಗಲನ್ನ ತಲುಪ್ತಾ ಇರತಕ್ಕಂಥ ಸಂದರ್ಭವನ್ನ ವಿಜೃಂಭಿಸ್ತಾ ಇದ್ದಾರೆ. ಇದು ಒಂದು ಕಡೆ ಅವರ ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸ್ತಾರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ತಾನೇ ಸಿಎಂ ಆಗಿ ಇರುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅವರ ಸಂಘಟಕರು ಕೂಡ ವಿಶ್ವಾಸದ ಮಾತುಗಳು ಯಾವ ರೀತಿಯಾಗಿದೆ ಅಂದ್ರೆ, ನನಗೆ ಮುಂದುವರಿಲಿಕ್ಕೆ ಇಚ್ಛೆ ಇದೆ, ಹೈಕಮಾಂಡ್ ಏನಾದ್ರೂ ಬದಲಾವಣೆ ಮಾಡೋದಾದ್ರೆ ಅವ್ರ ನಿರ್ಧಾರ ಅನ್ನುವಂತ ಮುಖಾಂತರ ಹೈಕಮಾಂಡ್ ನ ಒಂಥರ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ರು. ಈಗ ಪೃಥ್ವಿ, ನಿಶ್ಚಿತವಾಗಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಯಾವ್ಯಾವಾಗ ಮುನ್ನೆಲೆಗೆ ಬರುತ್ತೋ ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸಿದ್ದರಾಮಯ್ಯನವರು 2 ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಒಂದು, ಸಿಎಂ ಆಗಿ ನಾನು ಮುಂದುವರಿಯುವ ವಿಶ್ವಾಸ ಇದೆ ಅನ್ನುವಂಥದ್ದು, ಜೊತೆಗೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂಥ ಹೇಳಿಕೆಗಳನ್ನು ಪ್ರತಿ ಬಾರಿಯೂ ಕೂಡ ಕೊಡ್ತಾ ಇದ್ರು. ಅದು ಬೆಳಗಾವಿ ಅಧಿವೇಶನದ ವೇಳೆಯೂ ಕೂಡ ಅವರು ಪ್ರತಿಪಕ್ಷಗಳು ಕಿಚಾಯಿಸಿದಂಥ ಸಂದರ್ಭದಲ್ಲಿ, ಅಧಿವೇಶನದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿಯೇ ಈ ಮಾತನ್ನ ಹೇಳಿದ್ರು. ಅದು ಅವರು ಹಿಂದಿನಿಂದಲೂ ಕೂಡ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಆದರೆ ಇವತ್ತಿನ ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥ ಹೇಳಿಕೆ. ಯಾವ ಕಾರಣಕ್ಕಾಗಿ ಅಂದ್ರೆ, ಸಿದ್ದರಾಮಯ್ಯನವರು ಸಂಕ್ರಾಂತಿಯ ವೇಳೆಗೆ ಅಥವಾ ಈ ಬಜೆಟ್ ಪೂರ್ವದಲ್ಲಿ ಬದಲಾಗ್ತಾರೆ ಅನ್ನುವಂಥ ಚರ್ಚೆಗಳು ಮತ್ತೆ ಉದ್ಭವ ಆಗ್ತಾ ಇತ್ತು. ಈ ಒಂದು ಚರ್ಚೆ ಉದ್ಭವ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿಯೇ ಮತ್ತೆ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಅವರ ಸಂಘಟಿಗರು ಕೂಡ, ಅಂದ್ರೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇನ್ನಿತರ ಆಪ್ತರು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ, 5 ವರ್ಷಗಳ ಕಾಲ ನಾವು ಸಿಎಂ ಅವರನ್ನ ಆಯ್ಕೆ ಮಾಡಿರುವಂಥದ್ದು, ಮಧ್ಯದ ಅವಧಿಗೆ ಅಥವಾ ಅರ್ಧ ವರ್ಷಕ್ಕೆ ಅಂದ್ರೆ 2.5 ವರ್ಷಕ್ಕೆ ಸೀಮಿತವಾಗಿ ನಾವು ಆಯ್ಕೆಯನ್ನು ಮಾಡಿರುವಂಥದ್ದಲ್ಲ ಅನ್ನುವಂಥ ಹೇಳಿಕೆಯನ್ನ ಮೇಲಿಂದ ಮೇಲೆ ಕೊಡ್ತಾ ಇದ್ರು. ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಇಂಥ ಒಂದು ಮೈಲುಗಲ್ಲನ್ನ ಸಾಧಿಸಿದಂತ ದಿನ ಅವರು ಹೇಳಿಕೆ ಕೊಡುವಂಥದ್ದು ಇದೆಯಲ್ಲ, ಇದು ಎಲ್ಲ ಒಂದ್ ಕಡೆ ಸಾಕಷ್ಟು ಪರಿಣಾಮಕಾರಿ ಹೇಳಿಕೆ ಅಂತ ಹೇಳ್ಬೋದು. ಜೊತೆಗೆ ನಿನ್ನೆ ತಾನೇ ಕೆ.ಸಿ. ವೇಣುಗೋಪಾಲ್ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಭೇಟಿ ಮಾಡಿದ್ರು, ಸುದೀರ್ಘ ಮಾತುಕತೆಯನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿಯೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಬೆನ್ನು ತಟ್ಟಿ ಅವರಿಗೆ ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ರು. ಇಂತಹ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮತ್ತೆ ನಾನು 5 ವರ್ಷಗಳ ಕಾಲ ಸಿಎಂ ಆಗಿ ಉಳಿಯುವಂತ ವಿಶ್ವಾಸ ಇದೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇದೆಯಲ್ಲ, ಇದು ಸಾಕಷ್ಟು ಕುತೂಹಲ ಮತ್ತು ಇದು ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಸಾಕಷ್ಟು ಮುಂಬರುವ ದಿನಗಳಲ್ಲಿ ಚರ್ಚೆಗೆ ಗ್ರಾಸವಾಗುವಂತ ಹೇಳಿಕೆ ಆಗುವಂತ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಗ್ಯಾಂಗ್ ಅಥವಾ ಡಿ ಕೆ ಶಿವಕುಮಾರ್ ಅವರ ಬಣ ಈ ಒಂದು ಹೇಳಿಕೆನ ಯಾವ ರೀತಿಯಾಗಿ ನೋಡುತ್ತೆ, ಯಾವ ರೀತಿಯಾಗಿ ಅವರ ಆಪ್ತರು ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಧನ್ಯವಾದ ಕಾರ್ತಿಕ್, ನಿಮ್ಮೆಲ್ಲ ಮಾಹಿತಿ